ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ RRB ಗ್ರೂಪ್ 2ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಏನಿದೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಕ್ಕಂಥವ್ರಿಗೆ ಈ ಒಂದು ವಿಡಿಯೋ. ಸೊ ಇದು ಬಂದು RRBಲಿ ಕೇಳಿರ್ತಕ್ಕಂಥ ನಾನಾ ವಿಧದ ಒಂದು ಎಕ್ಸಾಮ್ಸ್ಗಳೇ ನಡೆಯುತ್ತೆ RRBಯಲ್ಲಿ. ಸೊ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಇದಾಗಿರುತ್ತೆ. ಸೊ ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರುತ್ತೆ. ಆ್ಯಂಡ್ ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ವರ್ಷನ್ ಸಹ ನೋಡ್ತಾ ಹೋಗಬಹುದು. ಕಂಪ್ಯೂಟರಲ್ಲಿ ಆಲ್ಮೋಸ್ಟ್ ನಮಗೆ ಕನ್ನಡಕ್ಕಿಂತ ಇಂಗ್ಲೀಷ್ ಬೇಗ ಅರ್ಥ ಆಗ್ತಕ್ಕಂಥ ಒಂದು ಭಾಷೆ ಅಂತಲೇ ಹೇಳ್ಬಹುದಾಗಿರುತ್ತೆ. ಸೊ ನೀವು ಎಕ್ಸಾಮ್ ಬರಿತಾ ಇದ್ದೀರಾ ಅಂತ ಹೇಳಿದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಸಹ ನೋಡಿಕೊಂಡು ಈ ಒಂದು ಕಂಪ್ಯೂಟರ್ಗೆ ಆನ್ಸರ್ನ ಮಾಡಿ. ಸೊ ಅದು ಬೆಸ್ಟ್ ಒಂದು ಒಪಿನಿಯನ್ ನನ್ನ ಒಂದು ಪ್ರಕಾರ. ಸೊ ಓಕೆ, ಫಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಟೈಮ್ ಟೇಕನ್ ಬೈ ದ CPU ಟು ಆಕ್ಸೆಸ್ ಅ ಲೊಕೇಶನ್ ಇನ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಮೆಮೊರಿಯಲ್ಲಿರುವ ಸ್ಥಳವನ್ನು ಪ್ರವೇಶಿಸಲು CPU ತೆಗೆದುಕೊಳ್ಳುವ ಸಮಯನ ಏನೆಂದು ಕರೆಯುತ್ತಾರೆ? ಅಂದರೆ ಏನು ಮೆಮೊರಿ ಯೂನಿಟ್, ಏನು ರ್ಯಾಮ್ ಆಗಿರ್ಬೋದು, ಸೊ ಅಥವಾ CPUನಲ್ಲಿ ಆಗಿರ್ತಕ್ಕಂಥ ಒಂದು ಅದರೊಳಗಡೆ CPU ಹೋಗಿ ಪ್ರವೇಶವನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿದೆ ಟೈಮ್ ಟೇಕನ್ ಬೈ ದ CPU ಟು ಆಕ್ಸೆಸ್ ಅ ಲೊಕೇಶನ್ ಇನ್ ಮೆಮೊರಿ. ಸೊ ಮೆಮೊರಿ ಒಳಗಡೆ CPU ಹೋಗ್ತಕ್ಕಂಥ ಒಂದು ಸ್ಥಳಕ್ಕೆ ತಗೊಳ್ತಕ್ಕಂಥ ಸಮಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಇಲ್ಲಿ ಮೆಮೊರಿ ಫಾರ್ಮೆಟಿಂಗ್ ಟೈಮ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಸೈಕಲ್ ಕೊಟ್ಟಿದ್ದಾರೆ, ಮೆಮೊರಿ ಆಕ್ಸೆಸ್ ಟೈಮ್ ಕೊಟ್ಟಿದ್ದಾರೆ, CPU ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೆಮೊರಿ ಫಾರ್ಮೆಟಿಂಗ್ ಸಮಯ, ಸೂಚನಾ ಚಕ್ರ. ಸೊ ನೋಡಿ, ಈ ಕನ್ನಡ ಪದಗಳು ಅಷ್ಟು ಈಸಿಯಾಗಿ ನಮಗೆ ಕಂಪ್ಯೂಟರ್ ಭಾಷೆದು ಅರ್ಥ ಆಗ್ತಕ್ಕಂಥದ್ದೆಲ್ಲ. ನಿಮಗೆ ಬೆಸ್ಟ್ ಅಂತ ಹೇಳಿದ್ರೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮೆಮೊರಿ ಫಾರ್ಮೆಟಿಂಗ್ ಟೈಮ್, ಇನ್ಸ್ಟ್ರಕ್ಷನ್ ಸೈಕಲ್, ಮೆಮೊರಿ ಆಕ್ಸೆಸ್ ಟೈಮ್, CPU ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಸಿ, ಮೆಮೊರಿ ಆಕ್ಸೆಸ್ ಟೈಮ್ ಅಂತ ಹೇಳ್ತೀವಿ. ಸೊ ಇದು CPUನಿಂದ ಆಗಿರ್ಬೋದು ಅಥವಾ ಈ ಒಂದು ಮೆಮೊರಿ ಅಂತ ರ್ಯಾಮ್ ಅಂತ ಏನು ಹೇಳ್ತೀವೋ ಸೊ ಅದರಿಂದ ಆಗಿರ್ಬೋದು. CPUಗೆ ಹೋಗ್ತಕ್ಕಂಥ ಒಂದು ಸಮಯವನ್ನು ಏನು ತಗೊಳುತ್ತೋ ಸೊ ಅದು ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಮೆಮೊರಿ ಆಕ್ಸೆಸ್ ಟೈಮ್ ಆಪ್ಷನ್ ಸಿ ಅಂತ ಏನು ಹೇಳಿದ್ವಿ, ಮೆಮೊರಿ ಆಕ್ಸೆಸ್ ಟೈಮ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಇದು 2021ರಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. 15/3/2021ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ದ ಸ್ಪೀಡ್ ಆಫ್ CPU ಕ್ಯಾನ್ ಮೆಜರ್ಡ್ ಇನ್, ಅಂದರೆ CPU ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಮೆಗಾ ಹರ್ಟ್ಸ್ ಕೊಟ್ಟಿದ್ದಾರೆ, ಬಿಟ್ಸ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ, ಲಕ್ಸ್ ಕೊಟ್ಟಿದ್ದಾರೆ, ಹಾರ್ಸ್ ಪವರ್ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಲಕ್ಸ್ ಮತ್ತು ಹಾರ್ಸ್ ಪವರ್ ಏನಿದೆ ಇದು ಫಿಸಿಕ್ಸಲ್ಲಿ ಬರುತ್ತೆ. ಫಿಸಿಕ್ಸಲ್ಲಿ ಮಾನಗಳು, ಘಟಕಗಳು ಅಥವಾ SI ಯೂನಿಟ್ ಅಂತ ಏನು ಹೇಳ್ತೀವೋ ಸೊ ಅದರಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಎರಡು ಬರಲ್ಲ. ಇನ್ನು ಮೆಗಾ ಹರ್ಟ್ಸ್, ಬಿಟ್ಸ್ ಪರ್ ಸೆಕೆಂಡ್ ಏನಿದೆಯೋ ಇದರಲ್ಲಿ ನಾವು ಈ ಒಂದು CPUದ ಒಂದು ವೇಗವನ್ನು ಅಳಿತಕ್ಕಂಥದ್ದು ಮೆಗಾ ಹರ್ಟ್ಸ್ನಲ್ಲಿ. ಆಪ್ಷನ್ ಎ, ಮೆಗಾ ಹರ್ಟ್ಸ್. ಓಕೆ, ಆ್ಯಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಟೈಪ್ ಆಫ್ ಅ ಪರ್ಸ್ನಲ್ ಕಂಪ್ಯೂಟರ್? ಅಂದರೆ ಪರ್ಸ್ನಲ್ ಕಂಪ್ಯೂಟರ್ನ ಒಂದು ಪ್ರಕಾರ ಅಲ್ಲ, ಟೈಪ್ ಅಲ್ಲ. ಯಾವುದು? ಡೆಸ್ಕ್ಟಾಪ್ ಕಂಪ್ಯೂಟರಾ ಅಥವಾ ಮೇನ್ ಫ್ರೇಮ್ ಕಂಪ್ಯೂಟರಾ, ಪಾಮ್ ಟಾಪ್ ಕಂಪ್ಯೂಟರಾ, ಲ್ಯಾಪ್ಟಾಪ್ ಅಂತ ಕೇಳಿದರೆ ನಿಮ್ಗೆ ಗೊತ್ತಿರ್ಬೋದು. ಸೊ ಇಲ್ಲಿ ಪರ್ಸ್ನಲ್ ಕಂಪ್ಯೂಟರ್ ಅಂದರೆ ಒಬ್ಬ ವ್ಯಕ್ತಿ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಲ್ಲಿ ಒಂದು ಸಿಸ್ಟಮ್ನ ಯೂಸ್ ಮಾಡ್ತಕ್ಕಂಥದ್ದು ನಾವೇನಂತೀವಿ ಇಲ್ಲಿ ಪರ್ಸ್ನಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಪಾಮ್ ಟಾಪ್ ಕಂಪ್ಯೂಟರು ಸಹ ಬರುತ್ತೆ, ಲ್ಯಾಪ್ಟಾಪು ಸಹ ಒಬ್ಬೊಬ್ಬರು ಸಿಂಗಲ್ ಆಗಿ ಯೂಸ್ ಮಾಡ್ತೀವಿ. ಆದರೆ ಮೇನ್ ಫ್ರೇಮ್ ಕಂಪ್ಯೂಟರ್ ಇದೆಯಲ್ವಾ, ಸೊ ಈ ಮೇನ್ ಫ್ರೇಮ್ ಕಂಪ್ಯೂಟರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಒಂದು ಬ್ರ್ಯಾಂಚ್, ಇಟ್ ಮೀನ್ಸ್ ಒಂದು ದೊಡ್ಡ ಒಂದು ಕಂಪನಿಗೋಸ್ಕರ ಯೂಸ್ ಮಾಡ್ತಾರೆ. ಇಟ್ ಮೀನ್ಸ್ ಇದರ ಒಂದು ಗಾತ್ರ ತುಂಬ ದೊಡ್ಡದಾಗಿರುತ್ತೆ. ಇದನ್ನು ನಾವು ಬಿಗ್ ಐರನ್ ಅಂತಲೂ ಸಹ ಕರಿತೀವಿ, ಬಿಗ್ ಐರನ್. ಓಕೆ, ಬಿಕಾಸ್ ಇದರ ಒಂದು ಮೆಮೊರಿ ಅಂದರೆ ಏನು ಹೇಳ್ತೀವಿ, ಮೆಮೊರಿ ಇಟ್ ಮೀನ್ಸ್ ಸ್ಟೋರೇಜ್ ಅಂತಕ್ಕಂಥದ್ದು ಏನಿದೆಯೋ ಅದು ತುಂಬ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಅದು ನಾವು ಒಂದು ಸಿಂಗಲ್ ಪರ್ಸನ್ಗೆ ಯೂಸ್ ಮಾಡ್ತಕ್ಕಂಥದ್ದು, ತುಂಬ ದೊಡ್ಡ ಒಂದು ಬ್ರ್ಯಾಂಚ್ ಅಥವಾ ಒಂದು ಆಫೀಸ್ಗೆ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಕಂಪನಿಗಳಿಗೆ ಯೂಸ್ ಮಾಡ್ತಕ್ಕಂಥ ಒಂದು ಇದನ್ನು ನಾವು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಆ್ಯಂಡ್ ಇದನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಇದನ್ನು ಉತ್ಪಾದನೆ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದರೆ IBM ಮೀನ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಅಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಎಲ್ಲ ಇಲ್ಲೇ ಬರ್ತಕ್ಕಂಥದ್ದು. IBM ಮೀನ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತಕ್ಕಂಥದ್ದು 90% ಆಫ್ ಈವನ್ ಮೈನ್ ಫ್ರೇಮ್ ಕಂಪ್ಯೂಟರ್ನ ಈ ಒಂದು IBM ಕಂಪನಿನೇ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ನಾನು ಆಲ್ರೆಡಿ ಹೇಳಿದಾಗೆ ಇದು ತುಂಬಾ ದೊಡ್ಡದಾಗಿರ್ತಕ್ಕಂಥ, ತುಂಬ ಬ್ರಾಡ್ ಆಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ಅಂತಲೇ ಹೇಳಬಹುದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ, ಮೇನ್ ಫ್ರೇಮ್ ಕಂಪ್ಯೂಟರ್. ಸೊ ನಿಮ್ಗೆ ಬೇಕಂತಂದರೆ ಇಲ್ಲಿ ಇದಿದೆ ನೋಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ದೊಡ್ಡ ಮೆಮೊರಿ ಸ್ಟೋರೇಜ್ ಅಂತ ಏನಿರುತ್ತೆ ತುಂಬ ದೊಡ್ಡದಿರುತ್ತೆ ಮತ್ತು ಬೃಹತ್ ಸಂಗ್ರಹಣಾ ಸ್ಥಳ ಇರುತ್ತೆ, ಬಹು ಉನ್ನತ ದರ್ಜೆಯ ಪ್ರೊಸೆಸರನ್ನು ಒಳಗೊಂಡಿರುತ್ತೆ. ಇದೊಂದು ದೊಡ್ಡ ಪ್ರಮಾಣದ ಸಂಸ್ಥೆ, ವೈಜ್ಞಾನಿಕ ಸಂಶೋಧನಾ, ಗ್ರಾಹಕ ಅಂಕಿಅಂಶಗಳು ಇತ್ಯಾದಿಗಳಲ್ಲಿ ಬಳಸ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. IBM ಆಲ್ರೆಡಿ ಹೇಳ್ದಂಗೆ IBM ಅಲ್ಲಿ ಯೂಸ್ ಮಾಡ್ತಾರೆ, ಆ್ಯಂಡ್ ಹಿಟಾಚಿಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಅದನ್ನು ನಾವು
ನೋಡಬಹುದಾಗಿರುತ್ತೆ ಮೇನ್ ಫ್ರೇಮ್ ಕಂಪ್ಯೂಟರ್ನ. ಇನ್ನು ಡೆಸ್ಕ್ಟಾಪು ಕಂಪ್ಯೂಟರ್ ಮತ್ತು ಪಾಮ್ ಟಾಪ್ಗಳು ಮತ್ತು ಲ್ಯಾಪ್ಟಾಪ್ ಎಲ್ಲ ಇದೊಂದು ವೈಯಕ್ತಿಕ ಪರ್ಸ್ನಲ್ ಕಂಪ್ಯೂಟರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಫ್ರಮ್ ದ ಫಾಲೋಯಿಂಗ್ ಆಪ್ಷನ್ಸ್ identify the name of the user interface element that is found on desktop as a small blinking symbol or an arrow. ಸೊ ಈ ಕೆಳಗಿನ ಆಯ್ಕೆಗಳಿಂದ ಡೆಸ್ಕ್ಟಾಪ್ನಲ್ಲಿ ಕಂಡುಬರುವ ಬಳಕೆದಾರ ಇಂಟರ್ಫೇಸ್ ಅಂಶದ ಹೆಸರನ್ನು ಸಣ್ಣ ಮಿನುಗುವ ಚಿಹ್ನೆ ಅಥವಾ ಬಾಣವಾಗಿ ಗುರುತಿಸಿ. ಅಂದರೆ ಏನಿಲ್ಲ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ನೀವು ನೋಡಿರಬಹುದು ಕಂಪ್ಯೂಟರ್ ಯಾರ್ಯಾರು ಯೂಸ್ ಮಾಡ್ತಾರೋ ಸೊ ಅವರು ಆರೋ ಮಾರ್ಕ್ ಈ ರೀತಿ ಬರ್ತಾನೆ, ಯಾವುದೋ ಒಂದು ಕ್ಲಿಕ್ ಮಾಡಬೇಕಂತ ಹೇಳಿದ್ರೆ. ಸೊ ನಾವು ಈಗ ಏನು ಇದು ಒಂದು ಪಾಯಿಂಟ್ ಇದೆಯೋ, ಸೊ ಇಲ್ಲಿ ಕಾಣಿಸ್ತೇವೆ ನೋಡಿ ಈ ಮಾರ್ಕು, ಇದು ಈ ಮಾರ್ಕ್ ಇದೆಯಲ್ವಾ. ಸೊ ಇದು ನಾವು ಇದನ್ನು ಒಂದು ಪೆನ್ನಲ್ಲಿ ಬರೀತಾ ಇರೋದ್ರಿಂದ ಈ ಮಾರ್ಕ್ ಬಂದಿದೆ. ಸೊ ಪೆನ್ ಬದಲಾಗಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ಅದು ಈ ಥರ ಹ್ಯಾರೋ ಮಾರ್ಕಲ್ಲಿ ನಿಮಗೆ ಕಂಡು ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇನ್ನು ನೋಡ್ಬೇಕಂತ ಹೇಳ್ತಾ ನೀವು. ಸೊ ನೋಡಿ ಇಲ್ಲಿ ಕಾಣಿಸ್ತೆ ನೋಡಿ ಇವಾಗ, ಇದನ್ನು ನಾವು ಕರ್ಸರ್ ಅಂತ ಕರಿತೀವಿ, ಕರ್ಸರ್. ಓಕೆ, ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ, ಕರ್ಸರ್. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಇದನ್ನು ಮೌಸ್ ಕರ್ಸರನ್ನು ಪಾಯಿಂಟರ್ ಎಂದು ಸಹ ಕರೆಯಲಾಗುತ್ತದೆ. ಈ ಒಂದು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಮೌಸ್ ಕರ್ಸರನ್ನು ಪಾಯಿಂಟರ್ ಎಂದು ಸಹ ಕರೆಯುತ್ತಾರೆ, ಏಕೆಂದರೆ ಪಾಯಿಂಟಿಂಗ್ ಸ್ಟಿಕ್ಗೆ ಬಳಕೆಯಾಗಿ ಹೋಲುತ್ತದೆ ಈ ಒಂದು ಕರ್ಸರ್ ಆಗಿರುತ್ತೆ, ಮೌಸ್ ಕರ್ಸರು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಹೇ ಕಂಪ್ಯೂಟರ್ ಮಾನಿಟರ್ ಇಸ್ ಆಲ್ಸೋ ನೋನ್ ಬೈ ದ ನೇಮ್. ಅಂದರೆ ಕಂಪ್ಯೂಟರ್ ಮಾನಿಟರ್ನ ಈ ಒಂದು ಹೆಸರಿಂದನೂ ಸಹ ಕರೀತಾರೆ. ಯಾವುದು? LED-ನ, VDU-ನ, CPU-ನ ಅಥವಾ CCTV-ನ. ಓಕೆ, ಇಲ್ಲಿ ನಾವು ನೋಡ್ತಾ ಹೋದರೆ CPU ಬರೋದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನು ಹೇಳ್ತೀವೋ ಸೊ ಅದರಲ್ಲಿ ಬರ್ತಕ್ಕಂಥದ್ದು ಇದು ಬರೋಲ್ಲ. ಆ್ಯಂಡ್ LED ಅಂತ ಹೇಳಿದರೆ ನೀವು ಕೇಳಿರಬಹುದು LED ಬರುತ್ತೆ, ಯಾವುದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೋಡಿ, LED ಮೀನ್ಸ್ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ. ಲೈಟ್ ಎಮಿಟಿಂಗ್ ಡಯೋಡ್. ಓಕೆ, ಆ್ಯಂಡ್ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ. ಆ್ಯಂಡ್ CCTV ನಿಮ್ಗೆ ಗೊತ್ತಿರ್ಬೋದು. ಸೊ ಇಲ್ಲಿ ಬರ್ತಕ್ಕಂಥದ್ದು ಕಂಪ್ಯೂಟರ್ ಮಾನಿಟರ್ಗೆ ಇರ್ತಕ್ಕಂಥ ಈ ಥರ ಇನ್ನೊಂದು ಹೆಸರು ಅಂತ ಹೇಳೋದು ವಿಜುವಲ್ ಡಿಸ್ಪ್ಲೇ ಯೂನಿಟ್. ಆಪ್ಷನ್ ಬಿ, ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ಮಾನಿಟರಲ್ಲೂ ಸಹ ಎರಡು ಥರ ಬರುತ್ತೆ, ಒಂದು ಮೋನೋಕ್ರೋಮ್ ಅಂತ ಬರುತ್ತೆ ಮತ್ತು ಇನ್ನೊಂದು ಮ್ಯಾಕ್ರೋಕ್ರೋಮ್ ಅಂತ ಬರುತ್ತೆ. ಸೊ ಅಲ್ಲಿ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಮೋನೋಕ್ರೋಮ್ ಮತ್ತು ಮಲ್ಟಿಕ್ರೋಮ್ ಅಂತ ಬರುತ್ತೆ. ಮೋನೋಕ್ರೋಮ್ ಅಂದರೆ ಒಂದೇ ಬಣ್ಣದ್ದು, ಅಂದರೆ ಇಟ್ ಮೀನ್ಸ್ ಏನು TV ನಾವು ನೋಡ್ತೀವಿ ಬ್ಲ್ಯಾಕ್ ಆ್ಯಂಡ್ ವೈಟು, ಸೊ ಅದನ್ನು ಮೋನೋಕ್ರೋಮ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಮಲ್ಟಿಕ್ರೋಮ್ ಅಂತ ಹೇಳಿದ್ರೆ ಕಲರ್ ಅಂತ ಹೇಳ್ತೀವಲ್ವ. ಸೊ ಎಲ್ಲ ಕಲರು ಬರ್ತಕ್ಕಂಥದ್ದು ಕಲರ್ TV ಅಂತ. ಸೊ ಅದೇ ರೀತಿ ಮಾನಿಟರಲ್ಲಿ ಸಹ ಎರಡು ರೀತಿ ಬರುತ್ತೆ, ಮೋನೋ ಮತ್ತು ಮಲ್ಟಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಇಲ್ಲಿ ಏನಂತ ಹೇಳಿದರೆ ಈ ಒಂದು ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಥವಾ ಮಾನಿಟರ್ನ ನಾವು ಔಟ್ಪುಟ್ ಡಿವೈಸ್ ಅಂತ ಹೇಳ್ತೀವಿ, ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಹಾರ್ಡ್ವೇರ್ ಆಫ್ ಅ ಕಂಪ್ಯೂಟರ್. ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ನ ಭಾಗವಾಗಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಹಾರ್ಡ್ವೇರ್ ಅಂದರೆ ಏನು? ವಾಟ್ ಈಸ್ ದ ಹಾರ್ಡ್ವೇರ್? ಹಾರ್ಡ್ವೇರ್ ಮೀನ್ಸ್ ಇಟ್ ಈಸ್ ಅ ಕೈಯಿಂದ ನಾವು ಏನು ಟಚ್ ಮಾಡಬಹುದು, ಇಟ್ ಮೀನ್ಸ್ ಮುಟ್ಟಬಹುದು ಅಂಥದ್ದನ್ನ ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ. ಸಾಫ್ಟ್ವೇರ್ ಅಂತ ಹೇಳಿದ್ರೆ ಅದನ್ನು ಕೈಯಿಂದ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದ್ದನ್ನ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಹಾರ್ಡ್ವೇರ್ ಅಂತ ಹೇಳಿದಾಗ ಮಾನಿಟರು, ಕೀಬೋರ್ಡು, CPU, ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಮಾನಿಟರ್ ಅಂತ ಹೇಳಿದ್ರೆ ಯಾವುದು? ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಚಿತ್ರನೇ ಕೊಟ್ಟಿದ್ದೀನಿ. ಸೊ ನೋಡಿ ಇದನ್ನು ನಾವು ಕೀಬೋರ್ಡ್ ಅಂತ ಹೇಳ್ತೀವಿ, ಹೌದಾ? ಕೀಬೋರ್ಡು, ಇದು ಮೌಸು, ಇದು ಮಾನಿಟರು, ಇದು CPU. ಓಕೆ, ಸೊ ಇದು ನಾವು ಕೈಯಿಂದ ಮುಟ್ಟಬಹುದು, ಹೌದಾ? ಕೈಯಿಂದ ಮುಟ್ಟಬಹುದು. ಇದನ್ನೆಲ್ಲ ನಾವೇನಂತೀವಿ? ಹಾರ್ಡ್ವೇರ್ಸ್ ಅಂತೀವಿ. ಬಟ್ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಏನು ಕೊಟ್ಟಿದ್ದಾರೋ ಈ ಮೈಕ್ರೋಸಾಫ್ಟ್ ಆಫೀಸ್ ಬಂದಿದ್ದೀರ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಸಾಫ್ಟ್ವೇರ್ ಇಟ್ ಮೀನ್ಸ್ ಅದನ್ನು ಕೈಯಿಂದ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಎಕ್ಸಾಂಪಲ್ ಹೇಳ್ಬೇಕಂತ ಅಂದರೆ ನಿಮಗೆ ಒಂದು ಫೋನ್ ಇದೆ ಅಂತ ಹೇಳಿದರೆ ಫೋನಲ್ಲಿ ಏನೇನೆಲ್ಲ ಮೆಮೊರಿನ ತುಂಬಿರ್ತಿರೋ ಸೊ ಅದನ್ನೆಲ್ಲ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಮೊಬೈಲ್ನ ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ. ಮೊಬೈಲ್ ಆಗಿರ್ಬೋದು, ಚಾರ್ಜರ್ ಆಗಿರ್ಬೋದು, ಅಥವಾ ಏನು ಪೆನ್ ಡ್ರೈವ್ ಆಗಿರ್ಬೋದು, ಚಿಪ್ ಆಗಿರ್ಬೋದು, ಸಿಮ್ ಆಗಿರ್ಬೋದು, ಇದೆಲ್ಲ ಕೈಯಿಂದ ಮುಟ್ತೀವಲ್ವ, ಸೊ ಅಂಥದ್ದನ್ನ ಹಾರ್ಡ್ವೇರ್ ಅಂತೀವಿ. ಅದರೊಳಗಡೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಇರುತ್ತೋ ಅದನ್ನು ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಇದು ಅಷ್ಟೇ, ಕಂಪ್ಯೂಟರಲ್ಲೂ ಅಷ್ಟೇ ಮಾನಿಟರು, ಕೀಬೋರ್ಡು, CPU, ಮೌಸ್ ಇದೆಲ್ಲ ನಾವು ಹಾರ್ಡ್ವೇರ್ಗೆ ತೋರಿಸ್ತೀವಿ. ಮೈಕ್ರೋಸಾಫ್ಟ್ ಆಫೀಸಲ್ಲಿ ಬರ್ತಕ್ಕಂಥ ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಸೊ ಇದೆಲ್ಲ ನಾವು ಏನಂತ ಹೇಳ್ತೀವಿ ಅಂದರೆ ಅದನ್ನು ಸಾಫ್ಟ್ವೇರ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಎಸ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಟೂ ಕಾಂಪೊನೆಂಟ್ಸ್ ಆಫ್ ದ CPU ಆಫ್ ಎ ಕಂಪ್ಯೂಟರ್?
ಕಂಪ್ಯೂಟರ್ನ ಸಿ ಪಿ ಯುನ 2 ಘಟಕಗಳು ಯಾವುವು ಅಂತ ಕೇಳಿದರೆ, ನೋಡಿ ಫ್ರೆಂಡ್ಸ್, ಸಿ ಪಿ ಯುನಲ್ಲಿ ಮೇಯ್ನಾಗಿ ನೋಡ್ತಾ ಹೋದಾಗೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಸಿ ಪಿ ಯುದ ಒಂದು ವಿಸ್ತೃತ ರೂಪ ಬಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಇದರಲ್ಲಿ ನಾವು 3 ಕಾಂಪೊನೆಂಟ್ಸ್ನ ನೋಡ್ತೀವಿ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ALU ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ, ಆ್ಯಂಡ್ ಕಂಟ್ರೋಲ್ ಯೂನಿಟ್ ಬರುತ್ತೆ ಆ್ಯಂಡ್ ನೆಕ್ಸ್ಟು ಮೆಮೊರಿ ಬರುತ್ತೆ, ಸ್ಟೋರೇಜ್ ಅಥವಾ ಮೆಮೊರಿ ಅಂತ ಹೇಳ್ತೀವಿ, ಸ್ಟೋರೇಜ್. ಸೊ ಒಟ್ಟು 3 ಒಂದು ಕಾಂಪೊನೆಂಟ್ಸ್ಗಳನ್ನ ನಾವು ಈ ಒಂದು ಕಂಪ್ಯೂಟರಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಕೊಟ್ಟಿರ್ತಕ್ಕಂಥ ALU ಕೊಟ್ಟಿದ್ದಾರೆ ಆ್ಯಂಡ್ ಬಸ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಕಂಟ್ರೋಲ್ ಯೂನಿಟ್ ಆ್ಯಂಡ್ ALU ಕೊಟ್ಟಿದ್ದಾರೆ, ಕಂಟ್ರೋಲ್ ಯೂನಿಟ್ ಆ್ಯಂಡ್ ಬಸ್. ಸೊ ಬಸ್ ಅಂತಕ್ಕಂಥದ್ದು ಬರೋದಿಲ್ಲ ಆ್ಯಂಡ್ ಇಲ್ಲಿ ರಿಜಿಸ್ಟರ್ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಬಸ್ ಬರೋದಿಲ್ಲ. ಆನ್ಸರು ಆಪ್ಷನ್ ಬಿ ಆಗಿರುತ್ತೆ, ಕಂಟ್ರೋಲ್ ಯೂನಿಟ್ ಆ್ಯಂಡ್ ALU ಮೀನ್ಸ್ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಕಂಟ್ರೋಲ್ ಯೂನಿಟ್ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ. ಸೊ ಆ್ಯಂಡ್ ನೆಕ್ಸ್ಟು ಇನ್ನು ಮೇನ್ ಪಾಯಿಂಟ್ ಹೇಳಬೇಕಂದ್ರೆ ಸಿ ಪಿ ಯುನ ನಾವು ಕಂಪ್ಯೂಟರ್ ಒಂದು ಮೆದುಳು ಅಂತಲೇ ಹೇಳ್ತೀವಿ, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅದು ಸಹ ಕ್ವಶನ್ ತುಂಬ ಸರಿ ಬಂದಿದೆ. ಸೊ ಇದು 2021ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ನೋಡಿ ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಸಿ ಪಿ ಯು ಬಗ್ಗೆ, ಸಿ ಪಿ ಯು ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಈಸ್ ಕಾಲ್ಡ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಇಲ್ಲಿ ಕಂಪ್ಯೂಟರ್ನ ಬ್ರೈನ್ ಯಾವುದು ಅಂತ ಕೇಳ್ತಾರೆ, ಅಥವಾ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳ್ತಾರೆ. ಸೊ ಆ್ಯಂಡ್ ಇಟ್ ಪರ್ಫಾರ್ಮ್ಸ್ ಆಲ್ ಟೈಪ್ಸ್ ಆಫ್ ಡಾಟಾ ಪ್ರೊಸೆಸಿಂಗ್ ಲೈಕ್ ಆಪರೇಷನ್, ಸ್ಟೋರೇಜ್ ಆಫ್ ಡಾಟಾ ಆ್ಯಂಡ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್. ಅಂದರೆ ಈ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದು ಏನು ವರ್ಕ್ ಮಾಡುತ್ತೋ, ಏನು ಇದು ಮಾಡುತ್ತೋ, ಸೊ ಅದು ಎಲ್ಲ ಇದನ್ನು ನಾವು ಇಟ್ ಮೀನ್ಸ್ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದನ್ನ, ಅದಕ್ಕೊಂದು ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂಥದ್ದೇ ಈ ಒಂದು ಸಿ ಪಿ ಯು ಆಗಿರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಅಥವಾ ಏನು ಹೋಗ್ಬೇಕದು. ಸೊ ಇಟ್ ಮೀನ್ಸ್ ಎಲ್ಲ ಒಂದು ಡಾಟಾ ಸ್ಟೋರೇಜು ಸಹ ಕೊಡ್ತಕ್ಕಂಥದ್ದು ಈ ಒಂದು ಸಿ ಪಿ ಯುನೇ ಆಗಿರುತ್ತೆ, ಮತ್ತು ಅದು ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂಥದ್ದು ಅದೇ ಆಗಿರುತ್ತೆ, ಮತ್ತು ಅದರ ಒಂದು ಕಾರ್ಯಾಚರಣೆ ನಿಯಂತ್ರಣವನ್ನು ಮಾಡ್ತಕ್ಕಂಥ, ನೋಡಿ ಇಲ್ಲಿದೆ, ಸೂಚನೆಗಳನ್ನು ನಿರ್ವಹಿಸ್ತಕ್ಕಂಥದ್ದಾಗಿರ್ಬೋದು, ಕಂಪ್ಯೂಟರ್ನ ಎಲ್ಲ ಭಾಗಗಳ ಕಾರ್ಯಾಚರಣೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಮಾಡ್ತಕ್ಕಂಥದ್ದು ಸಿ ಪಿ ಯುನೇ ಆಗಿರುತ್ತೆ. ಮೇನ್ ಇಟ್ ಮೀನ್ಸ್ ಏನು ಹೇಳ್ತೀವಿ ಬ್ರೈನ್ ಅಂತ ಹೇಳ್ತೀವಿ. ಸೊ ಹಾಗೆ ಅದಕ್ಕೇ ಬ್ರೈನ್ ಅಂತ ಹೇಳೋದು, ಎಲ್ಲ ಇಡೀ ಕಂಪ್ಯೂಟರ್ನ ಒಂದು ಕಾರ್ಯಾಚರಣೆನ ಮಾಡ್ತಕ್ಕಂಥದ್ದೇ ಈ ಒಂದು ಸಿ ಪಿ ಯು ಆಗಿರುತ್ತೆ. ಸೊ ಇದರಲ್ಲಿ ನಾನು ಹೇಳ್ದಾಗೆ 3 ಕಾಂಪೊನೆಂಟ್ಸ್ ಬರುತ್ತೆ. ಕಂಟ್ರೋಲ್ ಯೂನಿಟ್ ಬರುತ್ತೆ, ALU ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ, ಆ್ಯಂಡ್ ಮೆಮೊರಿ ಆರ್ ಸ್ಟೋರೇಜ್ ಯೂನಿಟ್. ಒಟ್ಟು 3 ಕಾಂಪೊನೆಂಟ್ಸ್ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ALU ಅಂತ ಹೇಳಿದಾಗ ಆಲ್ರೆಡಿ ಎ ಮೀನ್ಸ್ ಅರ್ಥಮೆಟಿಕ್ ಅಂತ ಹೇಳಿದ್ರೆ ನಾವು ಗಣಿತ ಅಥವಾ ತರ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ಬೋದಾಗಿದೆ. ಗಣಿತಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಕಾರ್ಯಾಚರಣೆಯನ್ನು ನೋಡ್ಕೊಳ್ತಕ್ಕಂಥದ್ದು ಈ ALU ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕಂಟ್ರೋಲ್ ಯೂನಿಟ್ ಅಂತ ಹೇಳಿದ್ರೆ, ಕಂಟ್ರೋಲ್ ನಿಮಗೆ ಗೊತ್ತಿರೋದು, ಕಂಟ್ರೋಲ್ ಮೀನ್ಸ್ ಎಲ್ಲ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ದು, ಹೌದಾ. ಸೊ ನಿಯಂತ್ರಣ, ಸೊ ಹಾಗಾಗಿ ಅದನ್ನು ಕಂಟ್ರೋಲ್ ಯೂನಿಟ್ ಅಂತ ಹೇಳ್ಬಹುದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೆಮೊರಿ ಈಸ್ ಬೇಸಿಕಲಿ ಡಿವೈಸ್ ದಟ್ ಹ್ಯಾಸ್ ಕೆಪಾಸಿಟಿ ಟು ಸ್ಟೋರ್ ಇನ್ಫಾರ್ಮೇಷನ್. ಅಂದರೆ ಈ ಒಂದು ಮಾಹಿತಿ ಅಥವಾ ಏನು ಇನ್ಫಾರ್ಮೇಷನ್ ಇರುತ್ತೋ ಅದನ್ನು ಸ್ಟೋರ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ 3 ಬರುತ್ತೆ ಇಲ್ಲಿ, ALU ಆ್ಯಂಡ್ CU ಕಂಟ್ರೋಲ್ ಯೂನಿಟ್ ಆ್ಯಂಡ್ ಮೆಮೊರಿ ಅಥವಾ ಸ್ಟೋರೇಜ್ ಯೂನಿಟ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತೋಗೋಣ. ದ ಸಿ ಪಿ ಯು ಇಸ್ ಕಾಲ್ಡ್, ನೋಡಿ ಕೇಳಿದ್ದಾರೆ 2021ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸಿ ಪಿ ಯು ಅನ್ನು ಹೀಗೆ ಕರೆಯಲಾಗುತ್ತದೆ: ಶ್ವಾಸಕೋಶ, ಮೆದುಳು, ಹೃದಯ, ಬೆನ್ನೆಲುಬು. ಹೌದಲ್ವಾ? ಆನ್ಸರ್ ಆಪ್ಷನ್ ಬಿ, ಬ್ರೈನ್ ಆಫ್ ದ ಕಂಪ್ಯೂಟರ್. ಆ್ಯಂಡ್ ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕಾಂಪೊನೆಂಟ್ ಆಫ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನಾನು ಆಲ್ರೆಡಿ ಹೇಳಿದಾಗೆ ಸಿ ಪಿ ಯುನ ಒಂದು ಕಾಂಪೊನೆಂಟ್ಸ್ ಮತ್ತೆ ಕೇಳಿದರೆ, ಕೇಂದ್ರ ಸಂಸ್ಕರಣಾ ಘಟಕ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ, ಸಿ ಪಿ ಯು ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಬಂದಿರತಕ್ಕಂಥ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕಾಂಪೊನೆಂಟ್ ಆಫ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕಾಂಪೊನೆಂಟ್ ಯಾವ್ದು ಬರುತ್ತೆ? ಸೊ ಕೀಬೋರ್ಡ್ ಬರುತ್ತಾ, ಮಾನಿಟರ್ ಬರುತ್ತಾ, ಮೌಸ್ ಬರುತ್ತಾ, ಮೆಮೊರಿ, ಹೌದಲ್ವಾ? ಸೊ ಆಲ್ರೆಡಿ ಹೇಳಿದಾಗ ALU ಬರುತ್ತೆ, CU ಬರುತ್ತೆ, ಆ್ಯಂಡ್ ಸ್ಟೋರೇಜ್ ಆರ್ ಮೆಮೊರಿ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಎ, ಮೆಮೊರಿ. ನೆಕ್ಸ್ಟ್ ಇದು 2021ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಮತ್ತೆ ಸೇಮ್ ನೋಡಿ, 2021ರಲ್ಲಿ ನೋಡಿ, ಇದು 25ನೇ ತಾರೀಕು 1ನೇ ತಿಂಗಳಲ್ಲಿ ಬಂದಿರೋದು, ಇದು 21ನೇ ತಾರೀಕಲ್ಲಿ ಬಂದಿರೋದು. ಸೇಮ್, ವಾಟ್ ಆರ್ ದ 3 ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಸಿ ಪಿ ಯು ಇನ್ ಎ ಕಂಪ್ಯೂಟರ್? ಕಂಪ್ಯೂಟರ್ನ 3 ಘಟಕಗಳ ಮಧ್ಯೆ ಕೇಳಿದ್ದಾರೆ. ಸೊ ನಾನು ಹೇಳಿದಾಗೆ ಮಾನಿಟರ್ ಬರೋದಿಲ್ಲ, ಹೌದಾ? ಸೊ ಮಾನಿಟರ್ ಬರೋದೇ ಇಲ್ಲ, ಕೀಬೋರ್ಡ್ ಬರೋಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ, ಕಂಟ್ರೋಲ್ ಯೂನಿಟ್, ALU, ಮೆಮೊರಿ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ಮತ್ತೊಂದು ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಇಸ್ ಕಾಲ್ಡ್ ಇಸ್ ಬ್ರೈನ್? ನೋಡಿ 2021, 20, 2013 3 ಸರಿ ಆಲ್ರೆಡಿ ಒಂದು ತೋರಿಸ್ದೆ ನಾನು.
ಹೌದಾ. ಸೊ ಇಲ್ಲಿ 4-5 ಸಾರಿ ಕೇಳಿರ್ತಕ್ಕಂಥ ಈ ಒಂದು ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಇಸ್ ಕಾಲ್ಡ್ ಇಟ್ಸ್ ಬ್ರೈನ್. ಬ್ರೈನ್ ಅಂದರೆ ಹೌದು CPU, ಹೌದಾ, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ನೋಡಿ ಮತ್ತೆ ಕೇಳಿದ್ದಾರೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CPU ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಇವೆಲ್ಲ ಒಂದೇ ಪ್ರಶ್ನೆ ನೋಡ್ತಾ ಹೋಗ್ತಿದ್ದೀವಿ, ಆದರೆ ಇಲ್ಲಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗಿ. CPUನ ಒಂದು ಘಟಕವನ್ನು ಕೇಳ್ತಿದ್ದಾರೆ, ಆ್ಯಂಡ್ CPUನ ಫುಲ್ ಫಾರ್ಮನ್ನು ಕೇಳ್ತಿದ್ದಾರೆ, ಆ್ಯಂಡ್ CPUನ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಏನಿದೆಯೋ ಅದರ ಮೇಲೆ ಕೇಳ್ತಿದ್ದಾರೆ. CPU ಮೇಲೆ ಎಷ್ಟು ಥರ ಯಾವ ರೀತಿ ಕ್ವಶನ್ಸ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ರಿ. ಸೊ ಇಲ್ಲಿ CPUನ ಒಂದು ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಕ್ಕಂಥ, ಹೌದಾ, ಆಪ್ಷನ್ ಬಿ, ಸೆಂಟ್ರಲ್ ಕೇಂದ್ರ ಸಂಸ್ಕರಣಾ ಘಟಕ. ಎಸ್, ಮುಂದಿನ ಪ್ರಶ್ನೆ ಹೇಗಿರ್ತಿದೆ, CPU ಕಾನ್ಸಿಸ್ಟ್ ಆಫ್. CPUಗಳನ್ನು ಒಳಗೊಂಡಿದೆ. ಸೊ ಸೇಮ್ ಕ್ವೆಶನ್ 2014ರಲ್ಲಿ JEE ಕೇಳಿದ್ದಾರೆ ಈ ಒಂದು ಪ್ರಶ್ನೆ. CPU ಕಾನ್ಸಿಸ್ಟ್ ಆಫ್ ಯಾವುದ್ಯಾವುದು. ಸೊ ಆಲ್ರೆಡಿ ಹೇಳಿದಾಗೆ CU, ALU ಆ್ಯಂಡ್ ಮೆಮೊರಿ ಆರ್ ಸ್ಟೋರೇಜ್ ಎಲ್ಲಿದೆ. ಸೊ ಔಟ್ಪುಟ್ ಇನ್ಪುಟ್ ಬರೋದಿಲ್ಲ, ಆ್ಯಂಡ್ ಪ್ರೈಮರಿ ಸ್ಟೋರೇಜ್ ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್ ಬರೋದಿಲ್ಲ, ಸೆಕೆಂಡರಿ ಬರೋದಿಲ್ಲ. ಎಸ್ ನೋಡಿ ಇಲ್ಲಿ ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಆ್ಯಂಡ್ ಪ್ರೈಮರಿ ಸ್ಟೋರೇಜ್, ಆಪ್ಷನ್ ಸಿ ಆಗಿರುತ್ತೆ. ಎಸ್, ಮತ್ತೊಂದು ಪ್ರಶ್ನೆ ಈ ರೀತಿ ಇದೆ, ಮೈಕ್ರೋಫೋನ್ ಕನ್ವರ್ಟ್ಸ್. ಮೈಕ್ರೋಫೋನ್ ಪರಿವರ್ತಿಸ್ತದೆ, ಏನನ್ನು ಪರಿವರ್ತಿಸ್ತದೆ ಮೈಕ್ರೋಫೋನ್. ಎಸ್, ಮೈಕ್ರೋಫೋನ್ ಅಂತ ಹೇಳಿದ್ರೆ ಮಾತಾಡ್ತಕ್ಕಂಥದ್ದು ಶಬ್ದ ಏನಿದೆಯೋ ಅದನ್ನು ಸಿಸ್ಟಮ್ ಒಳಗಡೆ ಕಳಿಸ್ತಕ್ಕಂಥದ್ದು, ಹೌದಾ. ನಾವು ಮಾತಾಡ್ತಕ್ಕಂಥ ಒಂದು ಧ್ವನಿ ಏನಿರುತ್ತೋ ಅದನ್ನು ಸಿಸ್ಟಮ್ ಒಳಗಡೆ ತೊಗೊಂಡೋಗಿ ಕೂರಿಸ್ತಕ್ಕಂಥದ್ದು ಮೈಕ್ರೋಫೋನ್. ಸೊ ನೋಡಿ ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ ಕೊಟ್ಟಿದ್ದಾರೆ, ಸೌಂಡ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ, ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಡಿ, ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ನಾನು ಆಲ್ರೆಡಿ ಹೇಳ್ದಾಗೆ ಸೌಂಡ್ ಅಂದರೆ ಧ್ವನಿ, ನಾವು ಏನು ಮಾತಾಡ್ತೀವೋ ಅಥವಾ ನಾವೇನು ಇನ್ಫಾರ್ಮೇಷನ್ ಕೊಡ್ತೀವೋ ಬಾಯಿಂದ ಮೈಕ್ರೋಫೋನ್ ಮೂಲಕ, ಅದನ್ನು ಏನು ಮಾಡುತ್ತೆ ಕಂಪ್ಯೂಟರ್ ಒಳಗಡೆ ಇಳಿಸುತ್ತೆ, ಹೌದಾ, ಕಂಪ್ಯೂಟರ್ ಒಳಗಡೆ ಇಳಿಸ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಧ್ವನಿಯಿಂದ ಏನಾಗುತ್ತೆ ಎಲೆಕ್ಟ್ರಿಕ್, ಕಂಪ್ಯೂಟರ್ ಅಂತಕ್ಕಂಥ ಎಲೆಕ್ಟ್ರಿಕಿಂದನೇ ಹಾಕ್ತಕ್ಕಂಥದ್ದು, ಹೌದಾ. ಸೊ ಕರೆಂಟ್ ಇರಬೇಕು ಇಲ್ಲ ಚಾರ್ಜ್ ಇರಬೇಕು. ಸೊ ಇಲ್ಲಿ ಧ್ವನಿಯಿಂದ ಎಲೆಕ್ಟ್ರಿಕ್ ಎನರ್ಜಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ನಾವು ಮೈಕ್ರೋಫೋನ್ ಅಂತ ಹೇಳ್ತೀವಿ, ಆಪ್ಷನ್ ಡಿ. ಹಾಗಾದರೆ ನಮ್ಮ ಮೆಕ್ಯಾನಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ ಏನಾಗುತ್ತೆ, ಸೌಂಡ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಏನಾಗುತ್ತೆ ನೋಡೋಣ ಬನ್ನಿ. ಸೊ ನೋಡಿ ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಟು ಸೌಂಡ್ ಎನರ್ಜಿ ಅಂದರೆ ಯಾಂತ್ರಿಕ ಶಕ್ತಿ. ಯಾಂತ್ರಿಕ ಶಕ್ತಿ ಅಂತ ಹೇಳಿದಾಗ ಇಲ್ಲಿ ಒಂದು ವಿದ್ಯುತ್ ಬರೋದಿಲ್ಲ, ವಿದ್ಯುತ್ ಅಥವಾ ಎಲೆಕ್ಟ್ರಿಕ್ ಅಂತ ಏನು ಹೇಳ್ತೀವೋ ಅದು ಬರೋದಿಲ್ಲ. ಹಾಗಾಗಿ ಇಲ್ಲಿ ಯಾಂತ್ರಿಕ ಶಕ್ತಿಯಿಂದ ಧ್ವನಿ ಶಕ್ತಿಗೆ ಸಿತಾರ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಎನರ್ಜಿ ಟು ಸೌಂಡ್ ಎನರ್ಜಿ ಅಂದರೆ ಏನು ಸೌಂಡ್ ಎನರ್ಜಿಯಿಂದ ಎಲೆಕ್ಟ್ರಿಕ್ ಎನರ್ಜಿಗೆ ಹೋದರೆ ಅದು ನಾವು ಮೈಕ್ರೋಫೋನ್ ಅಂತ ಹೇಳ್ತೀವಿ, ಹೌದಾ. ನಾವು ಕಂಪ್ಯೂಟರ್ ಒಳಗಡೆ ಕಳಿಸ್ತಕ್ಕಂಥದ್ದು ಮೈಕ್ರೋಫೋನಿಂದ, ಅದೇ ರೀತಿ ಕಂಪ್ಯೂಟರಿಂದ ನಾವು ಹೊರಗಡೆ ಬರುತ್ತೆ ಅನ್ನೋದೇನು ಹೇಳ್ತಾರೆ ಲೌಡ್ ಸ್ಪೀಕರ್, ಹೌದಾ. ಲೌಡ್ ಸ್ಪೀಕರ್ ವಿದ್ಯುತ್ ಶಕ್ತಿಯಿಂದ ಅಂದರೆ ಇಟ್ ಮೀನ್ಸ್ ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥದ್ದು ಹೊರಗಡೆ ಬರುತ್ತೆ ಲೌಡ್ ಸ್ಪೀಕರು. ಅದೇ ರೀತಿ ಸೌಂಡ್ ಎನರ್ಜಿ ಟು ಎಲೆಕ್ಟ್ರಿಕ್ ಎನರ್ಜಿ ಮೈಕ್ರೋಫೋನ್ ಆಗಿರುತ್ತೆ. ಸೊ ತುಂಬ ಕ್ವಶನ್ ಇದಾಗಿ ಮಾಡಿಕೊಟ್ಟಿದ್ದಾರೆ. ಕ್ವಶನ್ ಕೊಟ್ಟಿದ್ರು ಆನ್ಸರ್ ಏನು ಕಷ್ಟ ಇಲ್ಲ, ಬಟ್ ನೋಡೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ಒಂದು ಇದಿರುತ್ತೆ. ಎಸ್, ಗ್ಲೋಬಲ್ ವೆದರ್ ಫಾರ್ಕಾಸ್ಟಿಂಗ್ ಇಸ್ ಡನ್ ಬೈ ಯೂಸಿಂಗ್ ಅಂದರೆ ಗ್ಲೋಬಲ್ ವೆದರ್ ಫಾರ್ಕಾಸ್ಟಿಂಗ್ ಮಾಡೋದಕ್ಕೆ ಏನನ್ನು ಯೂಸ್ ಮಾಡ್ತಾರೆ ಅಥವಾ ಯಾವುದನ್ನು ಯೂಸ್ ಮಾಡಿ ಮಾಡ್ತಾರೆ. ಈ ಒಂದು ಜಾಗತಿಕ ಹವಾಮಾನ ಮುನ್ಸೂಚನೆಯನ್ನು ಯಾವ ಒಂದು ಕಂಪ್ಯೂಟರ್ನ ಯೂಸ್ ಮಾಡಿ ಮಾಡ್ತಕ್ಕಂಥದ್ದು. ಮಿನಿ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್ ಆ್ಯಂಡ್ ಸೂಪರ್ ಕಂಪ್ಯೂಟರ್ ಅಂತ ಹೇಳಿದರೆ. ಸೊ ಇದು ಬಂದು ಯಾವುದು ಅಂತ ಹೇಳಿದರೆ ಆಪ್ಷನ್ ಡಿ, ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು ಮಿನಿ ಕಂಪ್ಯೂಟರ್ ಬರುತ್ತೆ ಆ್ಯಂಡ್ ಮೈಕ್ರೋ ಕಂಪ್ಯೂಟರು. ಸೊ ಮೈಕ್ರೋ ಕಂಪ್ಯೂಟರ್ ಆ್ಯಕ್ಚುಲಿ ಇರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದರೆ ಸ್ಟಾರ್ಟಿಂಗಲ್ಲಿತ್ತು. ಈ ಒಂದು ಸೂಕ್ಷ್ಮ ಗಣಕಯಂತ್ರ ಅಂತ ಹೇಳ್ತೀವಿ ಅಥವಾ ಮೈಕ್ರೋ ಕಂಪ್ಯೂಟರ್ ಅಂತ ಹೇಳ್ತೀವಿ, ಅದು ಸ್ಟಾರ್ಟಿಂಗಲ್ಲಿತ್ತು. ಬಟ್ ಅದೇನಾಗುತ್ತೆ, ಈ ಒಂದು ಪರ್ಸ್ನಲ್ ಕಂಪ್ಯೂಟರ್, ಲ್ಯಾಪ್ಟಾಪ್ ಅಂತ ಏನು ಹೇಳ್ತೀವೋ ಸೊ ಅಥವಾ ಪರ್ಸ್ನಲ್ ಕಂಪ್ಯೂಟರ್ ಹೇಳ್ತೀವೋ, ಸೊ ಇದು ಬಂದ ಮೇಲೆ ಈ ಒಂದು ಮೈಕ್ರೋ ಕಂಪ್ಯೂಟರ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಇದು 1970-80ರ ದಶಕದಲ್ಲಿ ಇದನ್ನು ಬಳಕೆಗೆ ತರ್ತಾರೆ. ಬಟ್ ಇವಾಗೆಲ್ಲ ಇದು ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟು ಸೂಪರ್ ಕಂಪ್ಯೂಟರ್ ಅಂತ ಹೇಳಿದರೆ, ಸೊ ನೋಡಿ ಇದು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಮತ್ತು ಅತಿ ಹೆಚ್ಚು ವೇಗವನ್ನು ಸಹ ಹೊಂದಿರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅದನ್ನು ಗ್ಲೋಬಲ್ ವೆದರ್ ಫಾರ್ಕಾಸ್ಟಿಂಗ್ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ
1964ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು CDC ಅಂತಕ್ಕಂಥದ್ದು ಜಗತ್ತಿನ ಮೊದಲ ಬಾರಿಗೆ ಒಂದು ಸೂಪರ್ ಕಂಪ್ಯೂಟರನ್ನು ಕಂಡಿಡ್ತಾರೆ. CDC ಅಂದರೆ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅಂತ ಹೇಳ್ತೀವಿ. CDC 6600. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಅದಾದ ನಂತರ ಮತ್ತೆ ತಯಾರು ಮಾಡ್ತಾರೆ ಯಾವುದಂತ ಹೇಳಿದರೆ CDAC. ಯಾವುದಂತ ಹೇಳಿದ್ರೆ ಪರಮ್ 8000 ಅಂತ ಬರುತ್ತೆ. ಇದನ್ನು ಹೇಳಿದ್ರು ಫಸ್ಟ್ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ ಪರಮ್ 8000 ಅಂತ ಏನಿದೆಯೋ ಇದನ್ನು ಮೊಟ್ಟ ಮೊದಲ ಒಂದು ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಬಟ್ ಇದನ್ನು ಮೊದಲೇ ಕಂಡುಹಿಡಿತಾರೆ, ಬಟ್ ಅದನ್ನು ಸೂಪರ್ ಕಂಪ್ಯೂಟರ್ಗೆ ಸೇರಿಸೋದಿಲ್ಲ. ಬಟ್ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂತ ಕೇಳಿದ್ರೆ ಪರಮ್ 8000 ಅಂತಕ್ಕಂಥ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಇನ್ನು ಸೂಪರ್ ಕಂಪ್ಯೂಟರಲ್ಲಿ ಇನ್ನೂ ತುಂಬ ಬರ್ತವೆ. ಯಾವುದು ಅಂತ ಹೇಳಿದ್ರೆ EKA ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪೃಥ್ವಿ ಬರುತ್ತೆ. ಆ್ಯಂಡ್ ಅದಾದ ನಂತರ ಸಾಗಾ 220 ಬರುತ್ತೆ. ಅದಾದ ನಂತರ ಪರಮ್ ಬರುತ್ತೆ. ಅದಾದ ನಂತರ ವಿರ್ಗೋ ಬರುತ್ತೆ. ಸೊ ಇದೆಲ್ಲ ಸೂಪರ್ ಕಂಪ್ಯೂಟರಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್. ಸೊ ನೋಡಿ ಇಲ್ಲಿದೆ, global weather forecasting is done by using supercomputer. The CDC 6600 is generally recognized as the first supercomputer built in 1964 by Seymour Cray. So very important, but India's first supercomputer was Param 8000 was developed by Professor Vijay Bhatkar. CDC 6600 ಬಂದು ಇದು ಜಗತ್ತಿನಲ್ಲಿ ಪರಮ್ 8000 ಬಂದು ಇಂಡಿಯಾದಲ್ಲಿ. ಬಟ್ ನಿಮಗೆ ಆಲ್ಮೋಸ್ಟ್ ಈ ಒಂದು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಹೇಳಿದ್ದಾರೆ. ಬಟ್ ಇಂಡಿಯಾ ಆ್ಯಂಡ್ ಜಗತ್ತು ಅಂತ ಕ್ವಶನ್ ರೈಸ್ ಆಗಿಲ್ಲ. ಅದರಲ್ಲಿ ನಿಮಗೆ ಆಪ್ಷನ್ ಏನು ಕೊಟ್ಟಿರ್ತಾರೋ ಸೊ ಅದ್ರ ಬೇಸಿಸ್ ಮೇಲೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಏನಾದರೂ ಈ ಆನ್ಸರ್ ಕೊಟ್ಟರೆ ನೀವು ಆನ್ಸರ್ನ ಆಪ್ಷನ್ಸ್ಗಳನ್ನ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅಂದರೆ ಹೇಳ್ದಾಗೆ ಇಂಡಿಯಾದ ಫಸ್ಟ್ ಅಂತ ಹೇಳಿದ್ರೆ ಕೊಟ್ಟರೆ ಅಥವಾ ಜಗತ್ತಿನ ಫಸ್ಟ್ ಅಂತ ಏನು ಕೊಡ್ತಾರೋ ಆ ಒಂದು ಪಾಯಿಂಟ್ನ ನೋಡ್ಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಾಟ್ ಆರ್ ದ ಪೆರಿಫೆರಲ್ ಡಿವೈಸಸ್? ಬಾಹ್ಯ ಸಾಧನಗಳು ಯಾವುವು? ಬಾಹ್ಯ ಕಂಪ್ಯೂಟರಿಂದ ಹೊರಗಡೆಯಿಂದ ಏನು ಒಳಗಡೆ ಕಳಿಸ್ತಾರೆ ಬಾಹ್ಯ ಸಾಧನಗಳು ಯಾವುವು ಅಂತ ಹೇಳಿದ್ರೆ ಸೊ ಇಲ್ಲಿ ಕೇಳಿದರೆ ದೋಸ್ ದಟ್ ಕನೆಕ್ಟ್ಸ್ ಕಂಪ್ಯೂಟರ್ ಟು ದ ಇಂಟರ್ನೆಟ್. ಕಂಪ್ಯೂಟರ್ ಮತ್ತು ಇಂಟರ್ನೆಟ್ನ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಬಾಹ್ಯ ಸಾಧನಗಳು ಅಂತ ಹೇಳಿದ್ದೀವಿ. ದೋಸ್ ದಟ್ ಹೆಲ್ಪ್ಸ್ ಇನ್ ಕ್ಯಾಲ್ಕುಲೇಷನ್ಗೆ ಏನು ಯೂಸ್ ಮಾಡುತ್ತೋ ಅಂಥ ಸಾಧನಗಳನ್ನ ಬಾಹ್ಯ ಸಾಧನಗಳು ಅಂತ ಹೇಳ್ತೀವಿ. ದೀಸ್ ಡಿವೈಸಸ್ ಹೆಲ್ಪ್ಸ್ ಇನ್ ಸ್ಟೋರಿಂಗ್ ಆ್ಯಂಡ್ ಅನಾಲಿಸಿಂಗ್ ಡಾಟಾ, ಅಂದರೆ ಸ್ಟೋರೇಜ್ ಸಂಗ್ರಹ ಮಾಡೋದಕ್ಕೋಸ್ಕರ ಮತ್ತು ವಿಶ್ಲೇಷಣೆ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವೋ ಸಹಾಯ ಮಾಡ್ತಾವೋ ಅಂಥವನ್ನ ನಾವು ಬಾಹ್ಯ ಸಾಧನಗಳು ಅಂತ ಹೇಳಿದ್ದೀವಿ. ಅಥವಾ these are internal external devices that connect directly to a computer but do not contribute to the computer's primary functions. ಅಂದರೆ ಕಂಪ್ಯೂಟರ್ಗೆ ನೇರವಾಗಿ ಸಂಪರ್ಕಿಸುವ ಆಂತರಿಕ ಅಥವಾ ಬಾಹ್ಯ ಸಾಧನಗಳಾಗಿ, ಅಂದರೆ ಹೊರಗಡೆಯಿಂದ ಏನು ಒಳಗಡೆ ಕಳಿಸ್ತೀವೋ ಅದಾಗಿರ್ಬೋದು. ಇಟ್ ಮೀನ್ಸ್ ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥ ಕೆಲವೊಂದು ಸಾಧನಗಳಾಗಿರ್ಬೋದು. ಆದರೆ ಅದೇನು ಮಾಡುತ್ತೆ ಅಂದರೆ ಪ್ರಾಥಮಿಕ ಕಾರ್ಯಗಳಿಗೆ ಯಾವುದೇ ಒಂದು ಕೊಡುಗೆಯನ್ನು ನೀಡೋದಿಲ್ವಂತೆ. ಸೊ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಒಂದು ಕಂಪ್ಯೂಟರಲ್ಲಿ ಕೀಬೋರ್ಡ್, ಮಾನಿಟರ್ ಇದೆಲ್ಲ ನಾವು ಬಾಹ್ಯ ಸಾಧನಗಳಂತಲೇ ಹೇಳೋದು. ಸೊ ಆಲ್ಮೋಸ್ಟ್ ನಾನು ಹೇಳ್ತೀನಿ ಮುಂದೆಗಡೆ 256 ಎಷ್ಟು ಬರುತ್ತೆ, ಇದಿದೆ ನೋಡಿ, ಅದನ್ನು ಸಹ ಕೇಳಿದ್ದಾರೆ. 256 ಈ ಒಂದು ಬಾಹ್ಯ ಸಾಧನಗಳು ಇರ್ತಕ್ಕಂಥದ್ದು. ಎಕ್ಸಾಂಪಲ್ ಯಾವುದಂದ್ರೆ ಕೀಬೋರ್ಡು, ಸ್ಕ್ಯಾನರು, ಮಾನಿಟರು, ಸ್ಪೀಕರ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇದೆಲ್ಲ ಬಂದು ನಾವು ಬಾಹ್ಯ ಸಾಧನಗಳಿಗೆ ಸೇರಿಸ್ತೀವಿ. ಇದು ಸಹ ಎಕ್ಸಾಮಲ್ಲಿ ಬಂದಿದೆ. 256 ಈ ಒಂದು ಬಾಹ್ಯ ಸಾಧನಗಳು ಇರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದಕ್ಕೆ ಆನ್ಸರ್ ಮಾಡಿದ್ವಾ? ಎಸ್, ಆನ್ಸರ್ ಬಂದು ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಹೌ ಮೆನಿ ಔಟ್ಪುಟ್ ಪೋರ್ಟ್ಸ್ ಆರ್ ದೇರ್ ಇನ್ ಪೆರಿಫೆರಲ್ ಇನ್ಪುಟ್ ಆರ್ ಔಟ್ಪುಟ್? ಅಂದರೆ ಬಾಹ್ಯದಲ್ಲಿ ನಾನು ಆಲ್ರೆಡಿ ಹೇಳಿದಾಗ 264. ಆಪ್ಷನ್ ಬಿ 264 ಇರ್ತಕ್ಕಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪಾರ್ಟ್ ಆಫ್ ಎ ಪರ್ಸನಲ್ ಕಂಪ್ಯೂಟರ್? ಈ ಕೆಳಗೆ ಯಾವುದು ವೈಯಕ್ತಿಕ ಕಂಪ್ಯೂಟರ್ನ ಭಾಗವಲ್ಲ. ಸೊ ನೀವು ಇದಕ್ಕೆ ತೊಗೊಳ್ಳಿ, ಪರ್ಸನಲ್ ಕಂಪ್ಯೂಟರ್ ಅಂತ ಹೇಳಿದಾಗ ಅಲ್ಲಿ ಜಸ್ಟ್ ಒಂದು ಲ್ಯಾಪ್ಟಾಪ್ ತೊಗೊಳ್ಳಿ, ಅಥವಾ ಒಂದು ಕಂಪ್ಯೂಟರ್ ನೀವೇನು ನೋಡಿರ್ತೀವೋ ಮಾನಿಟರು, CPU, ಮೌಸು, ಕೀಬೋರ್ಡ್ ಅಂತ ತೋರಿಸಿದೆ. ಸೊ ಅದನ್ನೇ ನಾವು ಪರ್ಸನಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಅಲ್ಲಿ CPU ಇಲ್ಲದೆ ಅದು ಕೆಲಸ ಮಾಡೋದೇ ಇಲ್ಲ, ಹೌದಾ?
CPU ಮೇಯ್ನಾಗಿ ಬೇಕೇ ಬೇಕು. ಆ್ಯಂಡ್ ರ್ಯಾಮ್ ಮತ್ತು ರಾಮು ಬೇಕು, ಯಾಕಂದರೆ ಅದು ಮೆಮೊರಿಯನ್ನು ದತ್ತಾಂಶವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಸ್ಟೋರೇಜ್ ಆಗಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. CPU ಬೇಕು, ರ್ಯಾಮ್ ಬೇಕು, ರಾಮು ಬೇಕು. ಸೊ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ, ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಬಟ್ USB ಅಂತಕ್ಕಂಥದ್ದು ಏನಿದೆಯೋ, USB ಆಪ್ಷನ್ B ಇದೆಯಲ್ವಾ, ಸೊ ಇದೊಂದನ್ನು ನಾವು ಈ ಒಂದು ಸೂಪರ್ ಕಂಪ್ಯೂಟರ್ನ ಭಾಗವಾಗಿ ಯೂಸ್ ಮಾಡೋದಿಲ್ಲ. ಸೊ ಹಾಗೆ ಆನ್ಸರ್ ಇಲ್ಲಿ ನಾವು ಆಪ್ಷನ್ ಬಿನ ತೊಗೊಳ್ಬೇಕಾಗುತ್ತೆ. ಸೊ USB ಡ್ರೈವ್ ಅಂತ ಹೇಳ್ತೀವಿ. ಇನ್ನೂ ಹೇಳ್ಬೇಕಂದ್ರೆ ನಿಮಗೆ ಚಿಪ್ ಅಂತ ಏನು ಹೇಳ್ತೀವೋ, ಸೊ ಕನೆಕ್ಟ್ ಮಾಡ್ತೀವಲ್ಲ ಮುಂದೆಗಡೆ ಏನು ಇದಿರುತ್ತೋ, ಸೊ ಅದು ನಾವು USB ಅಂತ ಹೇಳ್ತೀವಿ. ಸೊ ಅಂಥದ್ದನ್ನ ನಾವು ಇಲ್ಲಿ ಅವಶ್ಯಕತೆ ಏನು ಇರೋದಿಲ್ಲ, ನಮ್ಮ ಒಂದು ಪರ್ಪಸ್ಗೋಸ್ಕರ ನಾವು ಯೂಸ್ ಮಾಡ್ಕೊಳ್ತೀವಿ. ಬಟ್ ಪರ್ಸ್ನಲ್ ಕಂಪ್ಯೂಟರ್ ಅದೊಂದು ಪಾರ್ಟಾಗಿ ಕೆಲಸವನ್ನು ಮಾಡೋದಿಲ್ಲ. ಸೊ ಇದರ ಒಂದು USB ಅಂತಕ್ಕಂಥದ್ದು ಏನಿದೆಯೋ, ಇದರ ಒಂದು ಅಬ್ರಿವೇಷನ್ ಸಹ ನಿಮಗೆ ಕೇಳಬಹುದಾಗಿರುತ್ತೆ. USBಗೆ ಅಬ್ರಿವೇಷನ್ ತುಂಬ ಸಲ ಕೇಳಿದ್ದಾರೆ. ಯೂನಿವರ್ಸಲ್ ಸೀರೀಸ್ ಬಸ್. ಸೊ ನೋಡಿ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಯೂನಿವರ್ಸಲ್ ಸೀರಿಯಲ್ ಬಸ್. ಯಾಕೆ ಅಂದರೆ ಈ ಒಂದು ಕ್ವಶನ್ ಕೇಳಿಬಿಟ್ಟು ಇಲ್ಲಿ ಸೀರಿಯಲ್ ಬದಲು ಸೀರೀಸನ್ನು ಕೊಟ್ಟಿದ್ದಾರೆ, ಸೀರಿಯಲ್ ಕೊಟ್ಟಿದ್ದಾರೆ. ಸೊ ಸರ್ವಿಸ್ ಬಸ್ ಅಂತ ಕೇಳ್ತಾರೆ. ಸೊ ಹಾಗೆ ಇದು ಸೀರಿಯಲ್ ಏನಿದೆಯೋ, ಈ ಒಂದು ಸೀರಿಯಲ್ಲು, ಸೀರೀಸು, ಸರ್ವಿಸು, ಸೊ ಈ ರೀತಿ ಒಂದು ಪದಗಳನ್ನ ನೀಟಾಗಿ ನೋಡ್ಕೊಳ್ತಾ ಹೋಗಿ. ಸೀರಿಯಲ್ ಬಸ್. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಬೇಕಾದರೆ ಇನ್ಫಾರ್ಮೇಷನ್ ಇದೆ ನೋಡಿ. USB is not a part of personal computer. USB stands for Universal Serial Bus ಅಂತ ಹೇಳ್ತೀವಿ. USB is common interface that enable communication between devices and host controllers such as personal computer, smartphones. ಅಂದರೆ ಸ್ಮಾರ್ಟ್ಫೋನಿಂದ ಆಲ್ರೆಡಿ ಹೇಳಿದಾಗ ನಾನು ಮೆಮೊರಿನ ಅದಕ್ಕೆ ತುಂಬಿಕೊಳ್ತೀವಲ್ಲ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಚಿಪ್ ಅಂತ ಏನು ಹೇಳ್ತೀವೋ ನೀವು, ಪೆನ್ ಡ್ರೈವ್ ಹೇಳ್ತೀರಲ್ವಾ, ಸೊ ಪೆನ್ ಡ್ರೈವ್ ಚಿಪ್ಗಳು, ಸೊ ಅದನ್ನು ನಾವು USB ರೀತಿಯಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಹೂ ಈಸ್ ಕನ್ಸಿಡರ್ ದ ಫಾದರ್ ಆಫ್ ಕಂಪ್ಯೂಟರ್? ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಸೊ 2021ರ ಪ್ರಶ್ನೆ ಇದಾಗಿರುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಸಿ, ಚಾರ್ಲ್ಸ್ ಬ್ಯಾಬೇಜನ್ನು ಕಂಪ್ಯೂಟರ್ನ ಪಿತಾಮಹ, ಫಾದರ್ ಆಫ್ ಕಂಪ್ಯೂಟರ್. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ 20ನೇ ಸೆಂಚುರಿಲಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ನ ಕಂಡುಹಿಡಿತಾರೆ. ಬಟ್ ಅದಕ್ಕೂ ಮೊದಲು ಚಾರ್ಲ್ಸ್ ಬ್ಯಾಬೇಜ್ರವ್ರನ್ನ ಈ ಒಂದು ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತಾ ಇದ್ರು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕಂಪ್ಯೂಟರ್ ಕಾಂಪೋನೆಂಟ್? ಕಂಪ್ಯೂಟರ್ನ ಘಟಕ ಅಲ್ಲ. ALU, CPU, ಮೆಮೊರಿ, ಪೇಪರ್. ಸೊ ಆಲ್ರೆಡಿ ಹೇಳಿದಾಗೆ ಇಲ್ಲಿ CPU ಒಳಗಡೆ ALU ಮೆಮೊರಿ ಬರುತ್ತೆ. ಬಟ್ ಪೇಪರ್ಗೂ ಈ ಒಂದು ಕಂಪ್ಯೂಟರ್ಗೂ ಯಾವುದೇ ಒಂದು ಸಂಬಂಧ ಇಲ್ಲ. ಆನ್ಸರ್ ಆಪ್ಷನ್ ಡಿ. ವಿಚ್ ಆಫ್ ದೀಸ್ ಇಸ್ ನಾಟ್ ಅ ಕಂಪ್ಯೂಟರ್ ಕ್ಯಾರೆಕ್ಟರಿಸ್ಟಿಕ್ಸ್? ಇವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಒಂದು ಗುಣಲಕ್ಷಣ ಅಲ್ಲ. ಇಂಟೆಲಿಜೆನ್ಸ್, ಕೋಶನ್, ಡಾಟಾ ಸ್ಟೋರೇಜ್, ಅಕ್ಯುರಸಿ, ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದನ್ನೇ ಹೋಗಿ ಒಂದು ಕಂಪ್ಯೂಟರ್ ಕ್ಯಾಲ್ಕುಲೇಷನ್ ಅಂದರೆ ಹೇಳ್ತಾರೆ. ಸೊ ಮಷಿನ್ ಕ್ಯಾಲ್ಕುಲೇಷನ್ ಅಂದರೆ ಮನುಷ್ಯನಿಗೂ ಸಹ ಅಂಥ ಕ್ಯಾಲ್ಕುಲೇಷನ್ ಇರಲ್ಲ. ಸೊ ಕಂಪ್ಯೂಟರ್ಗೆ ಒಂದು ವೇಗ ಮತ್ತು ನಿಖರತೆ ಎರಡೂ ಸಹ ಸ್ಪಷ್ಟವಾಗಿರುತ್ತೆ. ಬಟ್ ಡೇಟಾ ಸಂಗ್ರಹಣೆ ಅದು ಸಹ ಇರುತ್ತೆ ಕಂಪ್ಯೂಟರಲ್ಲಿ. ಬಟ್ ಇಂಟೆಲಿಜೆನ್ಸ್ ಕೋಶೆಂಟ್ ಏನಿದೆ, ಗುಪ್ತಚರ ಅಂಶ ಅಂತ ಏನಿದೆ, ಅಲ್ಲಿ ಕಂಪ್ಯೂಟರ್ ಯಾವುದೇ ಒಂದು ಗುಪ್ತಚರ ಇರೋದಿಲ್ಲ. ನಾವೇನಾದರೂ ಪಾಸ್ವರ್ಡ್ ಕೊಟ್ಟು ಇದನ್ನು ಮಾಡಿದ್ರೆ ಅಷ್ಟೇ ಇರುತ್ತೆ. ಬಟ್ ಅದರಲ್ಲಿ ಗುಪ್ತಚರ ಅಂಶ ಅಂತಕ್ಕಂಥದ್ದು ಎಲ್ಲ ಕಂಪ್ಯೂಟರು ಎಲ್ಲ ಇದರಲ್ಲೂ ಕಾಮನ್ ಆಗಿ ಇರ್ತಕ್ಕಂಥ ಒಂದು ಏನೋ ಕ್ಯಾರೆಕ್ಟರಿಸ್ಟಿಕ್ ಅಲ್ವೇ ಅಲ್ಲ. ಸೊ ಹಾಗೆ ಆನ್ಸರು ಆಪ್ಷನ್ ಎ ಆಗಿರುತ್ತೆ. ಸೊ ನೀವು ಫಸ್ಟ್ ಒಂದು ಕಂಪ್ಯೂಟರ್ನ ತೊಗೊಳ್ತೀರಾ ಅಂತ ಅಂದರೆ ಅಲ್ಲಿ ಯಾವುದೇ ಒಂದು ಗುಪ್ತಚರ ಅಂಶ ಕಂಡು ಬರೋದಿಲ್ಲ. ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಇದ್ದಾವೆ ನೋಡಿ ಇಲ್ಲಿ. ಕಂಪ್ಯೂಟರ್ನ ವೈಶಿಷ್ಟ್ಯಗಳು ವೇಗ, ಡೇಟಾ ಮಾಹಿತಿ ಸಂಗ್ರಹಣೆ, ನಿಖರತೆ ಮತ್ತು ಸಂಗ್ರಹಿಸಿದ ಮಾಹಿತಿಯನ್ನು ವೇಗವಾಗಿ ಮರುಪಡೆಯುವುದು, ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ, ಬಹುಮುಖತೆಯ ಪುನರಾವರ್ತನೆ, ಚುರುಕುತನ, ಕೆಲಸದ ಏಕರೂಪತೆ, ಗೌಪ್ಯತೆ ಇತ್ಯಾದಿ. ಆದರೆ ಗುಪ್ತಚರ ಗುಣಗಳು ಕಂಪ್ಯೂಟರ್ನ ಒಂದು ಲಕ್ಷಣ ಆಗೋದಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಹಾರ್ಡ್ವೇರ್ ಕಾಂಪೊನೆಂಟ್ ಆಫ್ ಎ ಕಂಪ್ಯೂಟರ್? ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ನ ಅಂಶವಲ್ಲ? ಹಾರ್ಡ್ವೇರ್ನ ಅಂಶ ಅಲ್ಲ ಅಂದರೆ ಅದು ಸಾಫ್ಟ್ವೇರ್ ಆಗಿರಬೇಕು. ಹೌದಾ? ಸಾಫ್ಟ್ವೇರ್ ಆಗಿರಬೇಕು. ಸೊ ಕೀಬೋರ್ಡ್ ಆಲ್ರೆಡಿ ಹೇಳಿದಾಗ ನಾವು ಮುಟ್ಬಹುದು.
ಆ್ಯಂಡ್ ಪ್ರಿಂಟರ್ನು ಸಹ ಮುಟ್ಬೋದು, ಮೌಸ್ನು ಸಹ ಮುಟ್ಬೋದು, ಕಣ್ಣಿಂದ ನೋಡಬಹುದು. ಸೊ ಹಾಗಾಗಿ ಈ 3 ಏನಿದೆ ACD ಇದು 3 ಬಂದು ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ, ಹಾರ್ಡ್ವೇರು. ಬಟ್ ಮೆಮೊರಿ ಏನಿದೆಯೋ ಸ್ಟೋರೇಜ್ ಮಾಡ್ತೀವಲ್ಲ ಮೆಮೊರಿ, ಸೊ ಇದು ಬಂದು ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಅಬೌಟ್ ಅ ಕಂಪ್ಯೂಟರ್? ಕಂಪ್ಯೂಟರ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎ ಕಂಪ್ಯೂಟರ್ ಈಸ್ ಕಾಂಪೋಸ್ಡ್ ಆಫ್ ಓನ್ಲಿ ಸಾಫ್ಟ್ವೇರ್. ಅಂದರೆ ಕಂಪ್ಯೂಟರ್ ಕೇವಲ ಸಾಫ್ಟ್ವೇರ್ನಿಂದ ಕೂಡಿದೆಯಾ? ಸೊ ನಾನು ಆಲ್ರೆಡಿ ಹೇಳಿದಾಗೆ ಅದು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡೂ ಸಹ ಹೊಂದಿದೆ, ಹೌದಾ? ಹಾರ್ಡ್ವೇರ್ ಅಂತ ಹೇಳಿದಾಗ ಬರುತ್ತೆ ಅದು ಮೌಸು, ಕೀಬೋರ್ಡು, ಸ್ಕ್ಯಾನರು, ಪ್ರಿಂಟರು, ಮೈಕ್ ಆಗಿರ್ಬೋದು, ಅಥವಾ ಔಟರ್ ಏನು ಬರುತ್ತೋ ಸೌಂಡ್ಗೆ ಅದಾಗಿರ್ಬೋದು. ಸೊ ಇದೆಲ್ಲ ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ. ಮೈಕ್ರೋಸಾಫ್ಟ್ ಎಕ್ಸೆಲು, ಪವರ್ ಪಾಯಿಂಟು, ಅದರಲ್ಲಿರ್ತಕ್ಕಂಥ ಸ್ಟೋರೇಜ್ ಡಾಟಾ ಇದೆಲ್ಲ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಹಾಗಾಗಿ ಕಂಪ್ಯೂಟರ್ ಅಂತಕ್ಕಂಥದ್ದು ಕೇವಲ ಸಾಫ್ಟ್ವೇರಿಂದ ಕೂಡಿರ್ತಕ್ಕಂಥದ್ದಲ್ಲ, ಅಥವಾ ಹಾರ್ಡ್ವೇರಿಂದನೂ ಸಹ ಕೂಡಿರ್ತಕ್ಕಂಥದ್ದು ಅಲ್ಲ. ಹಾಗಾದರೆ ಏನು ಬರುತ್ತೆ? ಕಂಪ್ಯೂಟರ್ ಎಲ್ಲ ಮಾಹಿತಿಯನ್ನು ತನ್ನದೇ ಆದ ಮೇಲೆ ಸಂಘಟಿಸಬಹುದು, ಹೌದಾ? ಎ ಕಂಪ್ಯೂಟರ್ ಕ್ಯಾನ್ ಆರ್ಗನೈಸ್ ಆಲ್ ಇನ್ಫಾರ್ಮೇಷನ್ ಇಸ್ ಇಟ್ಸ್ ಓನ್. ಸೊ ಕಂಪ್ಯೂಟರ್ ಅಂತಕ್ಕಂಥದ್ದು ಇದರ ಮೇಲೆ ಎಲ್ಲ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅಲ್ಲ. ಅದು ನಾವೇನು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀವೋ, ಸೊ ನಾವೇನು ಮಾಡ್ತೀವೋ ಅಥವಾ ಮನುಷ್ಯನಿಂದ ಅದಾಗಿರ್ತಕ್ಕಂಥದ್ದು. ಇದು ತನ್ನದೇ ಆದಂಥ ಒಂದು ಎಲ್ಲ ಇದನ್ನು ಅದೇ ಹೊಂದಿರೋದಿಲ್ಲ. ಡೇಟಾವನ್ನು ಸಂಗ್ರಹಿಸುವ, ಹಿಂಪಡೆಯುವ ಮತ್ತು ಪ್ರಕ್ರಿಯೆಗೊಳಿಸುವ ಎಲೆಕ್ಟ್ರಿಕ್ ಸಾಧನ, ಹೌದಾ? ಸೊ ಡೇಟಾವನ್ನು ಆ್ಯನ್ ಎಲೆಕ್ಟ್ರಿಕಲ್ ಡಿವೈಸ್ ದಟ್ ಸ್ಟೋರ್ಸ್, ರಿಟ್ರೀವ್ಸ್ ಆ್ಯಂಡ್ ಪ್ರೊಸೆಸಸ್ ಡಾಟಾ, ಹೌದಾ? ಸೊ ಆನ್ಸರ್ ಆಗಿ ಆಪ್ಷನ್ ಡಿ ಬರುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮಾಡರ್ನ್ ಕಂಪ್ಯೂಟರ್ಸ್ ಫಾಲೋ ಆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಟು ಪರ್ಫಾರ್ಮ್ ಎನಿ ಟಾಸ್ಕ್. ದಿಸ್ ಇನ್ಸ್ಟ್ರಕ್ಷನ್ ಕ್ಯಾನ್ ಬಿ ಬೆಟರ್ ನೋನ್ ಆ್ಯಸ್. ಅಂದರೆ ಆಧುನಿಕ ಕಂಪ್ಯೂಟರ್ಗಳು ಯಾವುದೇ ಕೆಲಸವನ್ನು ನಿರ್ವಹಿಸಲು ಸೂಚನೆಗಳ ಗುಂಪನ್ನು ಅನುಸರಿಸುತ್ತದೆ. ಈ ಸೂಚನೆಗಳನ್ನು ಹೀಗೆ ಕರೆಯಬಹುದು. ಸೊ ಇಲ್ಲಿ ಕನ್ನಡ ಅನ್ನೋಕ್ಕಿಂತ ಇಂಗ್ಲೀಷ್ ಇಸ್ ದ ಬೆಟರ್ ಲ್ಯಾಂಗ್ವೇಜ್ ಅಂತ ಹೇಳ್ತೀನಿ ಕಂಪ್ಯೂಟರ್ಗೆ. ಕಮಾಂಡ್ಸು, ಪ್ರೋಗ್ರಾಮ್ಸು, ಲ್ಯಾಂಗ್ವೇಜು, ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮಾಡರ್ನ್ ಕಂಪ್ಯೂಟರು ಏನು ಮಾಡಬೇಕು ಬಿಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ನ ಕೊಡ್ತಕ್ಕಂಥ ಒಂದು ಇದಕ್ಕೆ ಏನಂತ ಹೇಳ್ತಾರೆ ಅಂದರೆ ಅದನ್ನು ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಪ್ರೋಗ್ರಾಮ್ಸ್, ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಸೊ ಇದೆ ನೋಡಿ, ಸಾಫ್ಟ್ವೇರ್ಸ್ ಕಂಪ್ಯೂಟರ್ ವ್ಯವಸ್ಥೆಯ ಕಾರ್ಯಾಚರಣೆಗೆ ಸಂಬಂಧಿಸಿದ ಪ್ರೋಗ್ರಾಮ್ಗಳು, ಕಾರ್ಯವಿಧಾನಗಳು ಮತ್ತು ದಿನಚರಿ ಸಂಪೂರ್ಣ ಗುಂಪನ್ನು ಒಳಗೊಂಡಿರುತ್ತದೆ. ಕಾರ್ಯವನ್ನು ನಿರ್ವಹಿಸಲು ಕಂಪ್ಯೂಟರ್ ಹಾರ್ಡ್ವೇರನ್ನು ನಿರ್ದೇಶಿಸುವ ಸೂಚನೆಗಳ ಗುಂಪನ್ನು ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ ಪ್ರೋಗ್ರಾಮ್ ಎಂದು ಕರೆಯಲಾಗುತ್ತದೆ. ವೆರಿ ಇಂಪಾರ್ಟೆಂಟ್. ಸೊ ಇದು ಯಾವಾಗ ಕೇಳಿದ್ದಾರೆ ಅಂದರೆ ಪ್ರಶ್ನೆ 2021ರಲ್ಲಿ ಬಂದಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ ಎಲಿಮೆಂಟ್ ಟೆಟ್ರಾವೆಲೆಂಟ್ ಮೆಟಾಲಾಯ್ಡ್ಸ್ ಈಸ್ ಯೂಸ್ ಟು ಮೇಕ್ ಅನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಯೂಸ್ಡ್ ಇನ್ ಕಂಪ್ಯೂಟರ್. ಸೊ ಕೇಳ್ತಾರೆ ಇಲ್ಲಿ ಐಸಿನೂ ಸಹ ಕೇಳ್ತಾರೆ, ಅಬ್ರಿವೇಷನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತಕ್ಕಂಥದ್ದು. ಆ್ಯಂಡ್ ಈ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟಲ್ಲಿ ಚಿಪ್ನಲ್ಲಿ ಬಳಸ್ತಕ್ಕಂಥ ಒಂದು ಕೆಮಿಕಲ್ ಎಲಿಮೆಂಟ್ ಯಾವುದು? ಸೊ ಇದನ್ನು 3-4 ಕ್ವಶನ್ ಕೇಳಿದ್ದಾರೆ, 2016ರಲ್ಲಿ ಕೇಳಿದ್ದಾರೆ. ಓಕೆ, ಸೊ ಇದು ಬಂದು ಆನ್ಸರ್ ಸಿಲಿಕಾನ್ ಆಗಿರುತ್ತೆ. ಯಾವ ರೀತಿ ಕ್ವಶನ್ ಕೇಳಿದರೆ, ಕಂಪ್ಯೂಟರ್ಗಳಲ್ಲಿ ಬಳಸುವ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಪನ್ನು ತಯಾರಿಸಲು ಈ ಕೆಳಗಿನ ಯಾವ ರಾಸಾಯನಿಕ ಅಂಶ ಟೆಟ್ರಾವೆಲೆಂಟ್ ಮೆಟಾಲಾಯ್ಡನ್ನು ಬಳಸಲಾಗುತ್ತದೆ? ಆನ್ಸರು ಸಿಲಿಕಾನ್. ಸೊ ಇದೇ ಕ್ವಶನ್ ನೋಡಿ ಯಾವ ರೀತಿ ಕೇಳಿದ್ದಾರೆ ಅಂತ ಮತ್ತೊಂದು ಕೊಡ್ತೀನಿ ಈಗ. ಸೊ ನೋಡಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಇಸ್ ಯೂಸ್ಡ್ ಇನ್ ಕಂಪ್ಯೂಟರ್ ಜನರಲಿ ಮೇಡ್ ಆಫ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಗಳನ್ನು ಯಾವುದನ್ನು ಮಾಡಲ್ಪಟ್ಟಿರುತ್ತದೆ? ಸೊ ಇಲ್ಲಿ ಆಪ್ಷನ್ಗಳನ್ನ ನೋಡ್ತಾ ಹೋಗಿ. ಸ್ವಲ್ಪ ಚಿನ್ನ, ಬೆಳ್ಳಿ, ಸಿಲಿಕಾನ್, ತಾಮ್ರ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ ಚಿನ್ನ ಬೆಳ್ಳಿಯಿಂದ ಮಾಡೋದಿಲ್ಲ ಅಂತ ಗೊತ್ತಿರುತ್ತೆ. ಒಂದು ಗೆಸ್ ಮೇಲೆ ನೀವು ಸಿಲಿಕಾನ್, ತಾಮ್ರ ಇವೆರಡರಲ್ಲಿ ಆನ್ಸರ್ನ ಹಾಕಬಹುದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳನ್ನ ನೋಡಿ, ಸೀಸಾ ಕೊಟ್ಟಿದ್ದಾರೆ, ಸಿಲಿಕಾನ್ ಕೊಟ್ಟಿದ್ದಾರೆ, ಕ್ರೋಮಿಯಂ ಮತ್ತು ಚಿನ್ನ ಕೊಟ್ಟಿದ್ದಾರೆ. ಸೊ ಚಿನ್ನದಿಂದ ಮಾಡೋದಿಲ್ಲ, ಸೀಸಾ ಮಾಡಬಹುದಾ? ಸಿಲಿಕಾನ್, ಕ್ರೋಮಿಯಂ, ಸೀಸಾನು ಬರೋದಿಲ್ಲ. ಕ್ರೋಮಿಯಂ ಮತ್ತು ಕ್ಯಾಡ್ಮಿಯಂ ತಂತಿಗಳಂತ ಕೇಳಿರಬಹುದು. ಸೊ ಇದು ಒಂದು ಕನ್ಫ್ಯೂಷನಲ್ಲಿ ಬರ್ತಕ್ಕಂಥ ಒಂದು ಪಾಯಿಂಟು. ಆನ್ಸರ್ ಆಪ್ಷನ್ ಬಿ ಸಿಲಿಕಾನ್. ಯಾವುದೇ ಆಪ್ಷನ್ಸ್ ಕೊಟ್ಟರು ಫಿಕ್ಸ್ ಇರಬೇಕಲ್ಲಿ ಸಿಲಿಕಾನ್ ಅಂತಕ್ಕಂಥದ್ದು. ನೋಡಿ ಮತ್ತೊಂದು ಪ್ರಶ್ನೆ, ಸೇಮ್ ಪ್ರಶ್ನೆ, ಇದು 2014ರಲ್ಲಿ ಕೇಳಿರೋದು. ಈಗ ನೆಕ್ಸ್ಟ್ ಕೇಳೋದು 2016ರಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಯೂಸ್ ಟು ಫಾರ್ ಮೇಕಿಂಗ್ ಮೈಕ್ರೋ ಚಿಪ್ಸ್? ಇಲ್ಲಿ ಓನ್ಲಿ ಮೈಕ್ರೋ ಚಿಪ್ ಅಂತ ಕೊಟ್ಟರು, ಐಸಿ ಬಿಟ್ಬಿಟ್ರು. ಐಸಿ ಪದ ಯೂಸೇ ಮಾಡಲಿಲ್ಲ. ಮೈಕ್ರೋ ಚಿಪ್ಪಲ್ಲಿ ಬಳಸ್ತಕ್ಕಂಥ ಒಂದು ಅಷ್ಟೇ, ಮೈಕ್ರೋ ಚಿಪ್ಗಳ ತಯಾರಿಸಲು ಯಾವುದನ್ನು ಬಳಸಲಾಗುತ್ತದೆ? ಸೊ ಗ್ರಾಫೈಟಾ ನೋಡಿ, ಎಲ್ಲ ಕೆಮಿಸ್ಟ್ರಿಗೆ ಬಂದಿರತಕ್ಕಂಥ ಗ್ರಾಫೈಟ್ ಆಗಿರ್ಬೋದು, ಪಾಲಿವಿನೈಲು, ಸಿಲಿಕಾನು, ಬೆಕಲೈಟು. ಸೊ ಆನ್ಸರ್ ಆಪ್ಷನ್ ಸಿ ಸಿಲಿಕಾನ್.
ಒಂದು ಪ್ರಶ್ನೆ ಎಷ್ಟು ಥರ ಕೇಳ್ತಾರೆ ಅಂತಕ್ಕಂಥದ್ದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಸೀರಿಯಲ್ ಪೋರ್ಟ್ ಮಾಡಬಹುದು ಅಂದರೆ ಸೀರಿಯಲ್ ಪೋರ್ಟ್ ಕ್ಯಾನ್ ಡೂ ಅಂದರೆ ಸೀರಿಯಲ್ ಪೋರ್ಟ್ನ ಒಂದು ಕೆಲಸ ಅಥವಾ ಕಾರ್ಯ ಏನು ಅಂತಕ್ಕಂಥ ಫಂಕ್ಷನ್ ಏನಂತ ಕೇಳಿದರೆ ಸೀರಿಯಲ್ ಪೋರ್ಟನ್ನು ಅದರ ಒಂದು ಕೆಲಸ ಏನಂತ ಹೇಳಿದರೆ ಅದು ಬಂದು ಹಾರ್ಡ್ ಡ್ರೈವ್ನಿಂದ ಮಾತ್ರ ಮಾಹಿತಿಯನ್ನು ವರ್ಗಾಯಿಸಿ ಹಾರ್ಡ್ ಡ್ರೈವ್ಗೆ ಮಾತ್ರ ಮಾಹಿತಿಯನ್ನು ವರ್ಗಾಯಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡೂ ಬರುತ್ತೆ, ಹಾರ್ಡ್ ಡ್ರೈವಿಂದ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ವರ್ಗಾವಣೆ, ಅದಕ್ಕೆ ವರ್ಗಾವಣೆಯನ್ನು ಮಾಡ್ತಾರೆ. ಇನ್ಪುಟ್ ಮತ್ತು ಔಟ್ಪುಟ್ ಅಂತ ಏನು ಹೇಳ್ತೀವೋ ಸೊ ಅದಕ್ಕೆ ಕಳಿಸ್ತಕ್ಕಂಥದ್ದು ಮತ್ತು ಅದರಿಂದ ವಾಪಸ್ ತಗೊಳ್ತಕ್ಕಂಥ ಎರಡೂ ಸಹ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾರ್ಡ್ ಡ್ರೈವ್ನಿಂದ ಮಾಹಿತಿಯನ್ನು ವರ್ಗಾಯಿಸ್ತಕ್ಕಂಥದ್ದು, ಹಾರ್ಡ್ ಡ್ರೈವ್ಗೆ ಮಾಹಿತಿಯನ್ನು ವರ್ಗಾಯಿಸ್ತಕ್ಕಂಥದ್ದು ಎರಡೂ ಸಹ ಮಾಡುತ್ತೆ. ಹಾಗೆ ಆನ್ಸರ್ ಬಂದು ಆಪ್ಷನ್ ಸಿ, ಎ ಮತ್ತು ಬಿ, ಬೋತ್ ಆಫ್ ಎ ಆ್ಯಂಡ್ ಬಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಕ್ಯಾನ್ ನಾಟ್ ವರ್ಕ್ ವಿತೌಟ್ ಅಂದರೆ ಕಂಪ್ಯೂಟರು ಇದಿಲ್ಲದೆ ವರ್ಕೇ ಮಾಡೋದಿಲ್ಲ, ಕಂಪ್ಯೂಟರ್ ಡ್ಯಾಶ್ ಇಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವೇ ಇಲ್ಲ. ಸ್ಕ್ಯಾನರ, ಇಂಟರ್ನೆಟ್ಟ, ಮೌಸಾ, CPU-ನ. ಸೊ ನೋಡಿ, ಸ್ಕ್ಯಾನರ್ ಇದು ಬೇರೆ ಒಂದು ಬರುತ್ತೆ, ಇದು ಇಟ್ ಮೀನ್ಸ್ ಇದು ಕಂಪ್ಯೂಟರ್ ಒಂದು ಪಾರ್ಟೇ ಆಗೋದಿಲ್ಲ ಸ್ಕ್ಯಾನರು. ಆ್ಯಂಡ್ ಇಂಟರ್ನೆಟ್ಟು ಬೇಕು, ಅದು ನೆಕ್ಸ್ಟ್ ಲೆವೆಲ್ ನೋಡ್ತಾ ಹೋಗೋಣ. ಸೊ ಮೌಸು ಅಷ್ಟೇ. ಸೊ ಮೌಸಿಲ್ಲ ನಾವು ಕೀಬೋರ್ಡ್ನ ಯೂಸ್ ಮಾಡ್ಕೊಳ್ಬಹುದು, ಮೌಸ್ ಅವಶ್ಯಕತೆ ಏನು ಬೇಕಾಗಿರೋದಿಲ್ಲ. ಬಟ್ ಇಂಟರ್ನೆಟ್ ಅಂತಕ್ಕಂಥದ್ದು ಏನಿದೆಯೋ ಇದು ಕಂಪ್ಯೂಟರ್ನ ವರ್ಕ್ ಮಾಡೋದಕ್ಕೆ ಬೇಕಾಗಿಲ್ಲ. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನು ಹೇಳ್ತೀವೋ ಇದಿಲ್ಲದೇ ಸೊ ಇದರಲ್ಲಿರ್ತಕ್ಕಂಥ ALU ಏನಿದೆಯೋ, CU ಏನಿದೆಯೋ, ಸ್ಟೋರೇಜ್ ಮೆಮೊರಿ ಏನಿದೆಯೋ ಸೊ ಇದಿಲ್ಲದೆ ಕಂಪ್ಯೂಟರ್ ವರ್ಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದಿದ್ರೇ ನಾವು ಇಂಟರ್ನೆಟ್ ಎಲ್ಲ ಬೆಳೆಸ್ಕೊಂಡು ನೆಕ್ಸ್ಟ್ ಲೆವೆಲಲ್ಲೂ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ. ಬಟ್ CPU ಇಲ್ಲದೆ ನೀವು ಯಾವುದೇ ಒಂದು ಕಂಪ್ಯೂಟರ್ನು ಸಹ ವರ್ಕ್ ಮಾಡೋಕ್ಕೆ ಅಥವಾ ಅದನ್ನು ಆನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ, CPU ಆಗಿರುತ್ತೆ. ಆಲ್ರೆಡಿ ಹೇಳಿದಾಗೆ ಇಟ್ ಇಸ್ ಅ ಬ್ರೈನ್ ಆಫ್ ಅ ಕಂಪ್ಯೂಟರ್. ಮುಂದಿನ ಪ್ರಶ್ನೆ ಇರುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಡೂ ದ ಕಂಪ್ಯೂಟಿಂಗ್ ಇನ್ ಪರ್ಸನಲ್ ಕಂಪ್ಯೂಟರ್? ಈ ಕೆಳಗಿನಲ್ಲಿ ಯಾವುದು ವೈಯಕ್ತಿಕ ಕಂಪ್ಯೂಟರ್ನಲ್ಲಿ ಕಂಪ್ಯೂಟಿಂಗ್ ಮಾಡುತ್ತದೆ? ಸೊ CPU, RAM, BIOS, ಮದರ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಹೇಳ್ದಂಗೆ ಕಂಪ್ಯೂಟಿಂಗ್ ಅಂತ ಹೇಳಿದ್ರೆ ಅದು ಕಂಪ್ಯೂಟರಲ್ಲಿ ವರ್ಕನ್ನು ಮಾಡ್ತಕ್ಕಂಥದ್ದು ಕಂಪ್ಯೂಟಿಂಗ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಕಂಪ್ಯೂಟರ್ ಅಂದ್ರೇನು, ಹೌದಲ್ವಾ? ಸೊ ಆ ಕಂಪ್ಯೂಟರ್ ಪದವನ್ನು ಇಟ್ ಮೀನ್ಸ್ ಆಕ್ಯುಪೈ ಮಾಡ್ಕೊಳ್ತಕ್ಕಂಥದ್ದು ಕಂಪ್ಯೂಟಿಂಗು. ಸೊ ಕಂಪ್ಯೂಟರ್ ವರ್ಕ್ ಮಾಡಬೇಕಂದ್ರೆ ಅಲ್ಲಿ ಏನು ಬೇಕು? CPU ಬೇಕು. ಸೇಮ್ ಕ್ವೆಶನ್ ಇಲ್ಲಿ ಏನು ಕೇಳಿದಾರೆ ಕ್ವೆಶನು, ಕಂಪ್ಯೂಟರ್ಗೆ ನಾಟ್ ವರ್ಕ್ ವಿತೌಟ್ ಅಂತ ಕೇಳಿದರೆ ಅದೇ ಸೇಮ್ ಕ್ವೆಶನ್ ಸ್ವಲ್ಪ ಡಿಫ್ರೆಂಟಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಡು ನಾಟ್ ಕಂಪ್ಯೂಟಿಂಗ್ ಇನ್ ಪರ್ಸನಲ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. ಸೊ RAM, BIOS, ಮದರ್ ಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ಬಟ್ CPU ಇಲ್ಲದೆ ಈ ಒಂದು ಕಂಪ್ಯೂಟರು ವರ್ಕ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಓಕೆ ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಇಫ್ ಎನಿ ಏನಾದರೂ ಇನ್ಫಾರ್ಮೇಷನ್ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಹೆಚ್ಚು ವಿಡಿಯೋಗಳನ್ನ ನಾವು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು.